ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ. ಪರಮೇಶ್ವರ್ ನಿವಾಸಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಭೇಟಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಎಚ್ಸಿ ಮಹದೇವಪ್ಪ, ಬಿಕೆ ಹರಿಪ್ರಸಾದ್, ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಇಡಿ ದಾಳಿಯ ಬಗ್ಗೆ ಪರಮೇಶ್ವರ್ ಜೊತೆಗೆ ನಾಯಕರುಗಳು ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು ಬೆನ್ನಿಗೆ ನಿಲ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಶಾಸಕ ಎಸ್ಟಿ ಸೋಮಶೇಖರ್, ಇತ್ತೀಚೆಗೆ ಇವರು ಕಾಂಗ್ರೆಸ್ ಬಿಜೆಪಿನ ಒಂದು ಗೊಂದಲ ಇದೆ, ಯಾಕಂದರೆ ಕಾಂಗ್ರೆಸ್ನ ನಾಯಕರುಗಳ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತೂ ಕೂಡ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿರೋದು, ಸ್ವಲ್ಪ ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೆಯೇ ಅದರಿಂದ ಹೊರಗಡೆ ಬಂದ ನಂತರ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಮಗೆ ಕಾನೂನಿನ ಮೇಲೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅನ್ನೋದನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು ಇಲ್ಲಿ ಒಂದಾಗ್ತಾ ಇರೋದು, ಒಬ್ಬರ ಬೆನ್ನಿಗೆ ಒಬ್ಬರು ಸಪೋರ್ಟಿವ್ ಆಗಿ ನಿಂತುಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಮುಗಿಬೀಳ್ತಾ ಇದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಈ ಪ್ರಕರಣದಲ್ಲಿ ನಡೀತಾ ಇದೆ. ಸೊ ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರುಗಳು ಒಬ್ಬೊಬ್ಬರಾಗೆ ಭೇಟಿಯನ್ನು ಕೊಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸ ಬೆಂಗಳೂರಿನ ಸದಾಶಿವನಗರದಲ್ಲಿದೆ. ಅಲ್ಲಿಗೆ ನಾಯಕರುಗಳು ಭೇಟಿ ಕೊಟ್ಟಿರೋದು. ಏನು ಚರ್ಚೆ ಮಾಡಿದ್ದಾರೆ, ಏನು ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಬಹು ವರ್ಷಗಳಿಂದ ಸಂಸ್ಥೆ ಇದೆ, ಸಂಸ್ಥೆ ಅಭಿವೃದ್ಧಿ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಅದು ಮಾಡಬಾರ್ದು ಅಂದರೆ ಹೆಂಗೆ ಅಂತ ಪ್ರಶ್ನಿಸಿದರು. ಜೊತೆಗೆ ಇದೇ ವಿಚಾರದಲ್ಲಿ ಜಾತಿ ವಿಚಾರವೂ ಕೂಡ ಎಳೆದು ತರಲಾಗ್ತಾ ಇದೆ. ದಲಿತ ನಾಯಕ ಅನ್ನುವಂಥ ಕಾರಣಕ್ಕಾಗಿಯೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ನೋಡಿ. ಪ್ರತಿ ಬಾರಿ ಇಡಿ ರೇಡ್ ಆದಾಗ ಒಂದಷ್ಟು ಆರೋಪಗಳಂತೂ ಇದ್ದೇ ಇರುತ್ತೆ. ಷಡ್ಯಂತ್ರ, ರಾಜಕೀಯ ಒತ್ತಡ ಮಣಿಸಬೇಕು ಅಂತ ಈ ಥರ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಕಾಂಗ್ರೆಸ್ನ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ, ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಅದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಜಾತಿ ವಿಚಾರ ಸೇರಿದಂತೆ ಬೇರೆ ಯಾವುದನ್ನು ಇಲ್ಲಿ ಹೇಳೋದಕ್ಕಾಗಲ್ಲ, ಹಾಗೆ ಹೇಗೆ ಹೇಳೋಕ್ಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆಯೇ ಏನೇ ದಾಳಿ ಆದ್ರೂ, ಪರಿಶೀಲನೆ ನಡೆಸಿದ್ರು, ಎಲ್ಲದಕ್ಕೂ ನಾವಂತೂ ತಯಾರಾಗಿದ್ದೀವಿ, ಎಲ್ಲ ದಾಖಲೆಗಳನ್ನು ಕೊಡಿ ಅಂತ ನಾನು ಹೇಳಿದ್ದೀನಿ. ಕಾನೂನು ಎಲ್ರಿಗೂ ಒಂದೇನೆ, ಅದು ಅವರು ಇವರು ಅಂತ ಅಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ಆಲ್ರೆಡಿ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ. ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು, ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ರಾಜಕೀಯ ಪ್ರೇರಿತ ದಾಳಿಗಳು ಅಂತ See, I stand by whatever my chief minister and whatever my ACC ಜನರಲ್ ಸೆಕ್ರೆಟರಿ ಅಷ್ಟೇ. ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಬಹಳ ಮುಖ್ಯ. ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ. ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸ್ ಏನು ಮಾಡ್ಕೊಂಡಿಲ್ಲ, ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ. ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ. ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಬಹಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥ ಮತ್ತಿದ್ರೆ ಅಂತ ಅಂದಲೇ ಇನ್ನೇನಿಲ್ಲ. ಸಂಸ್ಥೆ ಪದೇ ಪದೇ ರಿಪೀಟೆಡ್ಲಿ ಇಡಿ ರೈಡ್ ಮಾಡಿದೆ. ಇದು ರಾಜಕೀಯ ಪ್ರೇರಿತ ಅಂತ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ಹೋಮ್ ಮಿನಿಸ್ಟ್ರು ಅವರು ಈಗ ತಂದೆ ಕಾಲದಿಂದಲೂ ಸಂಸ್ಥೆನ ಕಟ್ಕೊಂಡ್ಬಂದಿದೆ. ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಬಿಜೆಪಿ ಆರೋಪ ಮಾಡ್ತಿರೋದು ಇದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ. ಅವ್ರು ಮಾಡಿದ ಏನು ಎಲ್ಲ ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ
ಇಡಿ ಸಂಸ್ಥೆಯವರು ID ಸಂಸ್ಥೆಯವರು ಮೋದಿಯವರೆಲ್ಲ ಕೇಳ್ಕೊಂಡು ಮಾಡ್ತಾರೆ. ಇವ್ರು ಯಾಕೆ ಡಿಪೆಂಡ್ ಮಾಡ್ತಾರೆ ಇವ್ರಿಗೆ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು, ಕುಮಾರಸ್ವಾಮಿ ಏನು ಮಾಡ್ತಿದ್ರು, ಅವತ್ತು ಮಾಡಿದ್ರೆ ಈಗ ಯಾಕೆ ನೀರು ಹೊರಾಗ್ತಿತ್ತು, ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ. ಮಾತಾಡ್ತಾರೆ ಇಲ್ಲ, ಬಟ್ ರಾಜಕೀಯ ಪ್ಲೇಯರ್ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಹಾಗೆ ಅದನ್ನ ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಉಣ್ಣಾಗಿರೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಸಂಪೂರ್ಣವಾಗಿ ದುರುದ್ದೇಶಪೂರಿತ ಈ ಒಂದು ದಾಳಿ ಇಡೀ ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನು ED IT CBI ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಕ್ಕಂಥ ಸಂಸ್ಥೆ ವಿದ್ಯಾಸಂಸ್ಥೆ ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ. ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಅಮಿತ್